ನಾನು ಎಷ್ಟೋ ಪ್ರಾಜೆಕ್ಟಲ್ಲಿ ನನ್ನ ವಾಯ್ಸಿಂದ ರಿಜೆಕ್ಟ್ ಆಗಿದ್ದೀನಿ. ನಿಜ, ನೀವು ನಂಬಲ್ಲ. ನನಗೆ ಬಂದಿದ್ದ ಕಾರಣ ಅಂದರೆ ಅಲ್ಲಿ ಚಾನೆಲ್ ಯಾರೋ ಒಬ್ಬರಿಂದ ಗೊತ್ತಾಗುತ್ತೆ ಅಲ್ವಾ ಏನು ರೀಸನ್ ಅಂತ. ನನಗೆ ಕಾಂಟ್ಯಾಕ್ಟ್ಸ್ ಇರ್ತಾರಲ್ಲ, ವಾಯ್ಸ್ ಸ್ವಲ್ಪ ಒಂಥರ ಸ್ಟ್ರಾಂಗ್ ಆಯಿತು, ತುಂಬ ಇದ್ರ ಥರ ಆಯಿತು ವಾಯ್ಸ್, ಅದರಿಂದ ಇದಾಗಲಿಲ್ಲ ಅಂತ. ಇನ್ನೊಂದು ಕೆಲವು ನನ್ನ ಏನೋ ಒಂದೆಲ್ಲ ಒಂದು ಇದರಿಂದ ಆಗ್ತಾಯಿತ್ತು, ಕ್ಯಾನ್ಸಲ್ ಆಗ್ತಾಯಿತ್ತು. ಕಿವಿಯಿಂದ ಒಂದ್ಸಲ ಆಯಿತು, ಹಿಂಗೆ ಏನೇನೋ ರೀಸನ್ಸ್ಗಳಿಗಾಗ್ತಾಯಿತ್ತು. ಬಟ್ ನೀನಾದನದಲ್ಲಿ people started admiring my voice. ಇವತ್ತಿಗೂ even I should say this, even the voice is so soothing ಅಂತ ಹೇಳ್ಬೋದು. ಅಂದ್ರೆ ಮುದ್ದ ಕೇಳುತ್ತೆ. ಈ ತರ ವಾಯ್ಸ್ ಯಾರಿಗೂ ಇಲ್ಲ ಅನ್ನತ್ರ ಕೇಳ್ತಾ ಇರ್ಬೇಕು ಅಂದ್ರ ಅವಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಮೊನ್ನೆನೂ ಅಷ್ಟೇ ಊಬರಲ್ಲಿ ಹೆಲೋ ಅಂತೇಳಿ ಸ್ವಲ್ಪ ಮಾತಾಡಿದೆ. ನಾನು ಕೂತ ತಕ್ಷಣ ಹೇಳಿದ್ರು, ನಿಮ್ಮ ವಾಯ್ಸೆಲ್ಲ ನಾನು ಕಂಡಿಡ್ದದ್ದು ನೀವೇ ಅಂತ. ನಾನು ಅವರು ನನ್ನ ವಾಯ್ಸ್ ಸ್ವಲ್ಪ ಮಾತಾಡಿದಂಗೆ ಹಾಂ ಮೇಡಮ್ ಅವ್ರು ಮಾತಾಡೋ ವೇ ಚೇಂಜ್ ಆಯಿತು. ಸೊ ನಾನು ಇವತ್ತಿಗೂ ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ವಾಯ್ಸಲ್ಲಿ ನಾವು ನಿಮ್ಮನ್ನು ಕಂಡುಹಿಡಿತೀವಿ, ನಿಮ್ಮ ಕಿವಿಯಲ್ಲಿ ಕಂಡುಹಿಡಿತೀವಿ ಅಂದರೆ. ಏನೆಲ್ಲ ನನಗೆ ಮೈನಸ್ ಪಾಯಿಂಟ್ಗಳಂತ ಅಂದರೆ ಕೆಲವ್ರು ಹೇಳ್ತಾ ಹೋದ್ರು, ನೀನಾದನಂದ್ರೆ ನನಗೆ ಅದೆಲ್ಲ ಪ್ಲಸ್ ಪಾಯಿಂಟ್ ಆಯಿತು. ಎಂಥ ಕಾನ್ಫಿಡೆನ್ಸ್ ಬಂತಂದರೆ ನನ್ನ ವಾಯ್ಸ್ ಮೇಲೆ ಆಗಿರ್ಬೋದು, ನನ್ನ ಲುಕ್ಸ್ ಮೇಲೆ ಆಗಿರ್ಬೋದು, ಹೆವಿ ಕಾನ್ಫಿಡೆನ್ಸ್ ಬಂತು ನನಗೆ.